ಎಲ್ಲರೂ ಜಯ ಅಂತಾರೆ. ಸಾಹೇಬ್ರು, ಕೇಂದ್ರ ಸರ್ಕಾರದಲ್ಲಿ 16 ಜನ ಪೊಲೀಸರು ಸೋನಿಯಾ ಗಾಂಧಿಗೆ ಸೆಕ್ಯೂರಿಟಿ ಕೊಟ್ಟಂತೆ ನೀವು ಈ ದೇಸಾಯಿ ಮಗನಿಗೆ ಸೆಕ್ಯೂರಿಟಿ ಆಗಿದ್ದೀರಾ? ಒಬ್ಬ ಕೂಲಿ ಮಾಡುವ ಕೂಲಿಕಾರ ಮಾಡೋದು ಸರಿ, ಅಂತವರಿಗೆ ಸೆಕ್ಯೂರಿಟಿ ಕೊಟ್ಟು ನಿಮ್ಮಂತ ಹುಚ್ಚಗಳನ್ನು ಹೊತ್ತು ರೀತಿ ಕಳಿಸಿದ್ರೆ ಈ ಕೆತ್ತದ ಸರ್ಕಾರದ ವೀರ ಕೇಸರಿಗಳು ಈ ಸಮರ ಸಿಂಹ ಸರ್ಕಾರದ ವೀರ ಕೇಸರಿ. ಮೈ ಮೇಲೆ ಕಾಕಿ ಇದೆ ಎಂದು ಕಬರಿಲ್ಲದೆ ಮಾತನಾಡಬೇಡ. ಇದೇ ತಾಯಿಯ ಮಣ್ಣನ್ನು ಮಾರಿ ಬಂಗಾರದ ಕುರ್ಚಿಯಲ್ಲಿ ಕುಳಿತು ಬಂಗಾರದ ಮೂರ್ತಿಯನ್ನು ಮಾಡಿಸಿಕೊಂಡ ಆ ರಾಜಕಾರಣಿಗಳಿಗೆ ಯಾವ ರೀತಿ ಸೆಕ್ಯೂರಿಟಿ ಕೊಟ್ಟಿದ್ದು ನಿಮ್ಮ ಸರ್ಕಾರ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಅಷ್ಟೇ ಅಲ್ಲ, ಕಾಲುವೆಟ್ಟಿ ಧರಿಸಿ ಸಾಕಷ್ಟು ಹೆಂಗಸರನ್ನೇ ಸರಸ ಸಲ್ಲಾಪ ಮಾಡುವ ಸಾಧು ಸಂತೃಪ್ತರಿಗೆ ಯಾವ ರೀತಿ ಸೆಕ್ಯೂರಿಟಿ ಕೊಟ್ಟಿದ್ದು ನಿಮ್ಮ ಸರ್ಕಾರ ಎನ್ನುವುದು ಈ ವೀರದಿ ವೀರಸಿಂಹರಿಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ಇವಳನ್ನು ಕಾಪಾಡುವ ನೀನೇನು ಹಾಗೆ ರಕ್ಷಿಸಲ್ಲ. ಇನ್ನೊಂದು ಮಾತು ಹೆಚ್ಚಿಗೆ ಮಾತನಾಡಿದರೆ ನಿನ್ನ ತಲೆ ಪುರಿಡವನ್ನು ಬಿಚ್ಚಲಾಗುತ್ತದೆ. ತಾವು ನಾಡಿನ ಮಣ್ಣನ್ನೇ ಮಾರಿ ಬಂಗಾರದ ಕುರ್ಚಿಯಲ್ಲಿ ಕುಳಿತ ಜನಾರ್ದನರಾಗಿ ಶರ ಮನಸ್ಸೇಕನಾಗಿದ್ದನ್ನು ಮರೆತು ಬಿಟ್ಟ. ಅಷ್ಟೇ ಅಲ್ಲ, ತಾಯಿ ಬಟ್ಟೆ ಹಾಕಿಕೊಂಡು ಪರಸ್ಥಿರ ಮೇಲೆ ಕೆತ್ತ ಕಲ್ಲುತ್ತ ನಿತ್ಯಾನಂದನ ಹೆಚ್ಚಿ ಮಾಡಿ ಹಾಕಿ ಬೂಟ್ ಖಾಲಿ ಮಾತಾಡ್ಕೊಂಡು ಜ್ಞಾಪಿಸಿಕೊಂಡು ಸುಮ್ಮನೆ ಹೋಗು. ಹೋಗುತ್ತೇನೆ ಇನ್ಸ್ಪೆಕ್ಟರ್, ಹೋಗುತ್ತೇನೆ. ಆದರೆ ನಿನ್ನ ಕಾಗಿ ಹೇಳಿದ್ರೆ ಅಲ್ಲ, ನಿನ್ನ ಮೇಲಿರುವ ಹಣ್ಣು ಸೊಪ್ಪಕ್ಕೆ ಆಗ ನಿನ್ನ ಕಾಗಿಗೆ ಜಿದ್ದಿ ಹಾಕಿ ನಿನ್ನನ್ನು ಇದೇ ಮರಕ್ಕೆ ಕಟ್ಟಿ ಈ ತಪ್ಪಿದ ಕೋಯ ಸತ್ತ ನಡೆಸಿದೆ. ಬಟ್ ಒಂದಲ್ಲ ಒಂದು ದಿನ ಆದರೂ ಈ ಕಪ್ಪಿನ ಶ್ರೀಮಂತ ಹಾಗೆಯೇ ನಾನೇ ಮರೆಯಂಡವರಿ ಎಂಬುದನ್ನು ಮಾತ್ರ ಮರೆಯಬೇಡ. ತುಂಬಾ ತಾಕತ್ತಿದ್ರು ತಕರಾರು ಮಾಡಲ್ಲ, ಹೆದೆ ತುಂಬಾ ನೀಯತ್ತಿದ್ರು ಗುಲಾಮಾಗಿರಲ್ಲ. ಕೂಡಿ ಸೈಲೆಂಟ್ ಆಗಿದೆ ಅಂತ ಕಾಣಿಸಿಲ್ಲ ತೋರಿಸಿದೆ. ಮುದ್ದ ಹೊಟ್ಟಿಗೆ ಕೂಕರ ಮಾಡಿದ್ರು ಗ್ರೀಟ್ ಮನ್ಸಿಗಲ್ಲ. ಐ ಆಮ್ ನೋಟೋರಿಯಸ್. ದಿಸ್ ಈಸ್ ಮೈ ಚಾಲೆಂಜ್. ಹೇ ಚಿನ್ನ ಮತ್ ಕುಚ್ಚೆ, ನಿನ್ನಂತ ಮನಗಂಡ ಕಾರ್ಯ ನರವನ್ನ ತೆಗೆಯುವ ಈ ಕಾಕಿ ಕತ್ತಲಾಗಿದೆ. ಲೇ ವೀರಸಿಂಹ, ಜೀವದಾನ ಮಾಡಿದ್ದೀನಿ ಎಂದು ಊರಲ್ಲಿ ಗುಟ್ಟಾಗಿರು ಮಗನೇ. ಹಾರಾಡೋದು ಎಗರಾಡೋದು ಮಾಡಿದರೆ ಈ ಸಮರ ಸಿಂಹನ ಕೈಯಲ್ಲಿ ಅನಾಥವಾಗಿ ಹೋಗುತ್ತೀಯ. ಹೋಗಲೇ ಹೋಗು. ನಿನ್ನಂತ ಮನಗಂಡ ವರ್ಯ ನರವನ್ನೇ ತೆಗೆಯುವ ಈ ಕತ್ತರ್ನಾಕಾಕಿ ಎಂದಿಗೂ ಸಿದ್ಧವಿದೆ. ಮೆಚ್ಚಿದೆ ಸರ್ ನಿಮ್ಮ ನಿಷ್ಠಾವಂತ ಪೊಲೀಸ್ ಆಫೀಸರ್ಗೆ. ನಿಮ್ಮಂತ ನಿಷ್ಠಾವಂತ ಪೊಲೀಸ್ ಆಫೀಸರು ಈ ಸಮಾಜದಿಂದಲೇ ಇಂಥ ನ್ಯಾಯದ ಹಾವಳಿ ಹೆಚ್ಚಾಗಿದೆ. ಅದು ಅದೇ ನಿಮ್ಮಂತರು ಇದ್ರೂ ಇಲ್ಲದಂತಾಗಿ ನಿಮ್ಮ ಹೆಸರು ಹಲಕಿಸಿ ಹೋಗ್ತಾರೆ ಅಂತ ನನ್ನ ಮಕ್ಕಳು. ನೋಡಮ್ಮ, ಇದು ನನ್ನ ಕರ್ತವ್ಯ. ನನ್ನ ಕರ್ತವ್ಯಕ್ಕೆ ನಾನು ದ್ರೋಹ ಬಗೆಯುವುದಿಲ್ಲ. ಒಂದು ವೇಳೆ ನನ್ನ ಕರ್ತವ್ಯದ ದೃಷ್ಟಿಯಲ್ಲಿ ಯಾರಿಗಾದರೂ ಕೆಟ್ಟದಾಗಿ ಕಂಡರೆ ಅವರನ್ನು ಸುಮ್ಮನೆ ಬಿಡುವುದಿಲ್ಲ. ಮೇಡಮ್, ನೀವಿನ್ನು ಮನೆಗೆ ಹೋಗಿ, ನಾನು ಸ್ಟೇಷನ್ಗೆ ಹೋಗುತ್ತೇನೆ. ಸರ್ ಸ್ವಲ್ಪ ನಿಂತ್ಕೊಳ್ಳಿ. ಯಾಕೆ?
ಈ ನಿಮ್ಮ ಕರ್ತವ್ಯ, ನಿಷ್ಠೆ, ನ್ಯಾಯ, ನೀತಿ ನೋಡಿ ನಾನು ತುಂಬಾ ಮೆಚ್ಚಿಕೊಂಡಿದ್ದೇನೆ. ಅಷ್ಟೇ ಅಲ್ಲ ರೀ, ಯಾಕೆಂದ್ರೆ ನಾನೇನಾದ್ರೂ ಮಾಡುತ್ತಿರುವ ಕೆಲಸದಿಂದ ನಿಮಗೇನಾದ್ರೂ ತಪ್ಪು ಅನಿಸಿದ್ರೆ ನನ್ನ ತಪ್ಪನ್ನು ಕ್ಷಮಿಸಿಬಿಡಿ ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಸರ್. ಅಷ್ಟೇ ಅಲ್ಲ, ನಾನು